SIT ಮಾಡಿದ್ಯಾರು? ನಾವೇ ಅಲ್ವಾ? ಹಿಂದಿನ ಸರ್ಕಾರಗಳಲ್ಲಿ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ನೀವು ಯಾರು ಮಾಡ್ತಾ ಇದ್ದೀರಾ ಅವರಿಗೆ ಕೇಳ್ತಾ ಇದ್ದೀರಾ. ವಿ ಆರ್ ವೆರಿ ಕ್ಲಿಯರ್ ಆನ್ ಅವರ್ ಸ್ಟ್ಯಾಂಡ್. ನಾವು ಅವ್ರ ಪರಾನೂ ಇಲ್ಲ, ಇವ್ರ ಪರಾನೂ ಇಲ್ಲ, ಸತ್ಯದ ಪರವಾಗಿದ್ದೇವೆ. ಈಗ BJP ಅವರು, ನೀವು ಹೇಳಿ, ನಿಮ್ಗೆ ನನ್ಕಿಂತ ಚೆನ್ನಾಗಿ ನಿಮ್ಗೆ ಗೊತ್ತು, ಸ್ಥಳೀಯ ಎಲ್ಲ ನೀವು ಮಾಧ್ಯಮ ಸ್ನೇಹಿತರಿದ್ದೀರಾ. ಧರ್ಮಸ್ಥಳ ಚಲೋ ಯಾರಿಗೋಸ್ಕರ ಮಾಡಿದ್ದು? BJP ಮಠದಗೋಸ್ಕರ, ಕರೆಕ್ಟಾ? ಧರ್ಮಾಧಿಕಾರಿಗಳ ಮರ್ಯಾದೆ ಉಳಿಸ್ಲಿಕ್ಕೆ. ವೇದಿಕೆ ಹತ್ತಿದಾಗ ಧರ್ಮಾಧಿಕಾರಿ ಪರವಾಗಿ, ವೇದಿಕೆ ಇಳಿದಾಗ ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ, ಯಾರ ಪರವಾಗಿ ಹೋಗಿದ್ರು ಅವರು? ಅಲ್ಲಿ ಸೌಜನ್ಯ ಅವರ ಸಂಬಂಧಿಕರು ಯಾರ ಹೆಸರು ಉಲ್ಲೇಖಿಸಿದ್ರು? ಅವಾಗ ಯಾರ ಪರವಾಗಿ? ಮತ್ತೆ ಅದೇ ನಮ್ಮ BJP ನಾಯಕರು ಬಂದು ತಮ್ಮ ಮುಂದೆ ಏನು ಹೇಳ್ತಾರೆ? ಸೌಜನ್ಯ ಹೋರಾಟದಲ್ಲಿ ಮತ್ತೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೇಕಾದ್ರೆ ನಾವು ಅವರ ಬೆನ್ನೆಲುವಾಗಿ ನಿಲ್ತೀವಿ ಅಂತ. ವೇದಿಕೆ ಇಳಿದ ಮೇಲೆ ವಿರುದ್ಧ, ಹತ್ತದಾಗ ಪರಾನ. ಏನು ನಾಟಕ ನಡೆಸಿದಾರ್ರಿ? ಎರಡೆರಡು ದೋಣಿನಲ್ಲಿ ಕಾಲಿಟ್ಕೊಂಡು BJP ಅವ್ರು ಹೋಗ್ತಾರೆ. ಅವ್ರಿಗೆ ಕೇಳೋದು ಬಿಟ್ಟು ನಾವು ಯಾರು SIT ರಚನೆ ಮಾಡಿದ್ದೀವಿ, ಯಾರು ಸತ್ಯವನ್ನ ಹೊರಗೆ ತರಲಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಅನುಮಾನ ಪಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ತಿಮ್ಮಾರೆಡ್ಡಿ ಅವರು, ತಿಮ್ಮಾರೆಡ್ಡಿ ಅಂತ ವ್ಯಕ್ತಿ ಇರ್ಬೋದು, ಗಿರೀಶ್ ಮಟ್ಟಣ್ಣ ಅವರು ಇರ್ಬೋದು, ಯಾರೇ ಇರ್ಬೋದು, ಇವರೆಲ್ಲ ಯಾವ ಗರಡಿನಲ್ಲಿ ಬೆಳೆದಿದ್ರಿ? ಯಾವ ಗರಡಿನಲ್ಲಿ ಬೆಳೆದಿದ್ರು? ಕಾಂಗ್ರೆಸ್ನವರ, ಸೇವಾದಳದವರ, ಸಂಘ ಪರಿವಾರದವರು, BJP ಅವರು. ಗಿರೀಶ್ ಮಟ್ಟಣ್ಣ ಅವರು BJP ಅಧಿಕೃತವಾದಂಥ ಕ್ಯಾಂಡಿಡೇಟ್ ಸರ್. ಗುರ್ಮಿಟ್ಕಲ್ನಲ್ಲಿ BJP B.Farm ತಗೊಂಡಿದ್ದಾರೆ. ಏನೋ ಎಲ್ಲೋ ಬಂದು ವಿಧಾನಸೌಧಕ್ಕೆ ಬಾಂಬ್ ಹಚ್ಚಿದ ತಕ್ಷಣನೇ ಭಗತ್ ಸಿಂಗಿಗೆ ಹೋಲಿಕೆ ಮಾಡಿಬಿಟ್ಟು BJP ಯುವ ಮೋರ್ಚಾ ಮಾಡಿದ್ದು ಕಾಂಗ್ರೆಸ್ ಅವರ, ಏನು BJP ಅವರ? ಸೊ ಇವರೆಲ್ಲನೂ ಅದೇ ಗರಡಿಯಲ್ಲಿ ಬೆಳೆದಿರೋದು. ನಾನು ಹೇಳ್ದಂಗೆ ಇದು RSS ವರ್ಸಸ್ RSS. ದಯವಿಟ್ಟು RSS ಜಗಳಗಳನ್ನು ತಂದು ಸರ್ಕಾರಕ್ಕೆ ಹಚ್ಚಬೇಡಿ. ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ನೋಡಿ, ಸಿ ಹೌ ಕ್ಯಾನ್ ಐ ಟಾಕ್ ಆನ್ ಬಿಹಾಫ್ ಆಫ್ ದ ಇನ್ವೆಸ್ಟಿಗೇಟರ್ಸ್? ನನಗೆ ಮಾಹಿತಿ ಕೊಡಿ, ನಾನು ಓದ್ಬಿಟ್ಟು ತಮಗೆ ತಿಳಿಸ್ಬೋದು. ಇನ್ವೆಸ್ಟಿಗೇಷನ್ ಈಸ್ ಅಂಡರ್ ಪ್ರೋಸೆಸ್. ಅದರಲ್ಲಿ ಏನು ಬಂದಿದೆ ಏನಿಲ್ಲ ಅಂತ ಯಾರಿಗೂ ಗೊತ್ತಿಲ್ಲ. BJP ಅವ್ರಿಗೆ ಗೊತ್ತಿದ್ರೆ ಸಂತೋಷ. ಹೇಗೆ ಗೊತ್ತಾಯ್ತು? ಎಲ್ಲಿ ಷಡ್ಯಂತ್ರ ಅಂದರೆ ಏನು ಹೇಳಿ? ಏನು ಹೇಳಿ ಷಡ್ಯಂತ್ರ? ಈ ಷಡ್ಯಂತ್ರ ಅಂದರೆ ಈ ಎಲ್ಲ ಕಾರಣಗಳು ಕೊಡಬೇಕಲ್ಲ ನಮಗೆ. ಏನಾದರೂ ಹೇಳ್ತಾರೆ ಸುಮ್ಮನೆ ಕುಂತಲ್ಲೇ ಷಡ್ಯಂತ್ರ ಅಂದರೆ ಷಡ್ಯಂತ್ರ ಏನು ಅಂದರೆ BJP ಏನು ಹೇಳ್ತಾನೆ ಇಲ್ಲ. ಅವ್ರು ಯಾರು ಪರವಾಗಿದ್ದಾರೆ ಸ್ವಾಮಿ? ಸೌಜನ್ಯ ಪ್ರಕರಣದಲ್ಲೂ ಕೂಡ ಎಸ್ ಅಂತಾರೆ, ಇಲ್ಲಿ ಧರ್ಮಸ್ಥಳ ಚಲೋನು ಅವರೇ ಮಾಡ್ತಾರೆ. ಸೊ BJP ಅವರು, ಅವ್ರಿಗೆ ಏನಾಗ್ಬಿಟ್ಟಿದೆ, ಸಿಕ್ಕಾಕೊಂಡಿದ್ದಾರೆ RSS ಡಿಬೇಟ್ನಲ್ಲಿ. ಯಾರು ಪರವಾಗಿ ಮಾತಾಡಬೇಕು ಅಂತ. ವೇದಿಕೆ ಹತ್ತಿದಾಗ ಒಬ್ಬರು ಪರವಾಗಿ ಮಾತಾಡ್ತಾರೆ, ಇಳಿದಾಗ ಒಬ್ಬರು ಪರವಾಗಿ ಮಾತಾಡ್ತಾರೆ. ಕ್ರಮ ಯಾರೇ ಮಾಡಿದ್ರು ಕೂಡ ಸರ್ಕಾರ ಕ್ರಮ ಕೈಗೊಳ್ಳೋ ಜವಾಬ್ದಾರಿ ನಮಗಿದೆ. ಯಾರೇ ಮಾಡಿದ್ರು ಕೂಡ, ಎಷ್ಟೇ ದೊಡ್ಡ ವ್ಯಕ್ತಿ ಮಾಡಿದ್ರು ಕೂಡ ಅಕ್ರಮನೇ. ಇಲ್ಲ ಸರ್, ಅವರು